ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ಬಹಳ ಸಂಚಲನ ಮೂಡಿಸಿದಂಥ ಒಂದು ವಿಚಾರ ಅಂತಂದರೆ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್. ಇವತ್ತು ಬೆಳಗ್ಗೆ DCM CM ಇಬ್ಬರು ಕೂಡ ಜೊತೆಯಾಗಿ ಈ ಉಪಹಾರವನ್ನು ಸೇವಿಸಿದ್ರು. ಸೊ ಅದಾದಮೇಲೆ ಹೊರಗಡೆ ಬಂದು ಮಾತನಾಡಿದ್ರು. ಈ ಜಟಾಪಟಿ ಎಲ್ಲವೂ ಕೂಡ ಕಾವೇರಿರುವಂಥ ಹಂತದಲ್ಲಿ ಇವತ್ತಿನ ಈ ಒಂದು ಮೀಟಿಂಗ್ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯಿತು. ಹಾಗಾದರೆ ಏನಾಯಿತು ಇವತ್ತು ಬೆಳಗ್ಗೆ, ಯಾವೆಲ್ಲ ಡೆವಲಪ್ಮೆಂಟ್ಗಳಾದವು, ಒಂದು ಕ್ವಿಕ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಾವು ಒಗ್ಗಟ್ಟಾಗಿದ್ದೇವೆ, ನಾಳೆಯಿಂದ ಗೊಂದಲ ಇರಲ್ಲ ಎಂದ ಸಿದ್ದರಾಮಯ್ಯ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ, ನಮ್ಮಲ್ಲಿ ಗುಂಪಿಲ್ಲ, ನಮ್ಮಿಬ್ಬರದ್ದು ಒಂದೇ ತೀರ್ಮಾನ ಎಂದ DCM DK. ನಮ್ದು ಯಾವ ಗುಂಪು ಇಲ್ಲ, ನಮ್ಮಿಬ್ರದ್ದು ಕೂಡ ಒಂದೇ ತೀರ್ಮಾನ. ಇಬ್ಬರು ಒಟ್ಟಿಗೆ ಹೋಗೋದೇ ನಮ್ಮಿಬ್ಬರ ನಡುವಿನ ಸೆಟ್ಲ್ಮೆಂಟ್ ಎಂದ CM. ನಾವಿಬ್ರೇ ಸೆಟಲ್ಮೆಂಟ್ ಮಾಡ್ಕೊತೀವಿ ಹೋಗೋದೇ ಸೆಟಲ್ಮೆಂಟ್. ಸಿದ್ದರಾಮಯ್ಯ DK ಶಿವಕುಮಾರ್ ತಿಂಡಿ ಸಭೆ, ಕದನ ವಿರಾಮವ ಆರಂಭವ. ತಿಂಡಿ ತಿಂಡಿ ತಿಂಡಿ, ಬಿಸಿ ಬಿಸಿ ಇಡ್ಲಿ ವಡೆ ಚಟ್ನಿ ಸಾಂಬಾರ್, ಉಪ್ಪಿಟ್ಟು ಕೇಸರಿ ಬಾತ್, ಕೊನೆಗೊಂದು ಕಾಫಿ. ಬೆಂಗಳೂರಿನ ಚುಮು ಚಳಿಯಲ್ಲಿ ಇವತ್ತು ನಡೆದ ಇಬ್ಬರು ಮದಗಜಗಳ ತಿಂಡಿ ಸಭೆ ಇಡೀ ರಾಜ್ಯ ರಾಜಕಾರಣವನ್ನೇ ಕಾವೇರುವಂತೆ ಮಾಡಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು DCM DK ನಡುವೆ ಕಳೆದ 15 ದಿನಗಳಿಂದ ತಾರಕಕ್ಕೇರಿದ ಪವರ್ ಶೇರಿಂಗ್ ಗೊಂದಲಕ್ಕೆ, ಅಧಿಕಾರ ಹಂಚಿಕೆ ಗುದ್ದಾಟಕ್ಕೆ, ಕೊಟ್ಟ ಮಾತಿನ ಕಾಳಗಕ್ಕೆ, ಇದೆಲ್ಲದಕ್ಕೂ ಒಂದೇ ಒಂದು ತಿಂಡಿ ಸಭೆ ಅರ್ಥಾತ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ತೆರೆ ಎಳೆಯೋ ಪ್ರಯತ್ನ ಮಾಡಲಾಗಿದೆ. ಹಾಗಾದ್ರೆ ಇಬ್ಬರು ಸುದ್ದಿಗೋಷ್ಠಿಯಲ್ಲಿ ಜಪಿಸಿದ ಒಗ್ಗಟ್ಟಿನ ಮಂತ್ರವೇನೋ? ಇದೇನೋ ಕದನ ವಿರಾಮವೋ ಕದನ ಆರಂಭವೋ ತೋರಿಸ್ತೀವಿ. ಅದಕ್ಕೂ ಮುನ್ನ ಕೇವಲ 15 ದಿನದಲ್ಲಾದ ಬೆಳವಣಿಗೆಯನ್ನ ರಿವೈಂಡ್ ಮಾಡಿ ನೋಡಿ. 15 ದಿನ ಭರ್ತಿ 15 ದಿನ. ಬಿಹಾರ ಚುನಾವಣೆ ಫಲಿತಾಂಶದ ಬೆನ್ನಿಗೆ ದೆಹಲಿಗೆ ಹಾರಿದ್ದ CM ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ಆ ಮೂಲಕ ಪವರ್ ಶೇರಿಂಗ್ ಕದನದ ಕಿಡಿ ಹೊತ್ತಿಸಿದ್ರು. ಈ ಕದನ ಸಿದ್ದರಾಮಯ್ಯ ಮತ್ತು DK ನಡುವಿನ ಕೊಟ್ಟ ಮಾತಿನ ನೇರ ಕಾಳಗಕ್ಕ ಸಾಕ್ಷಿಯಾಗಿತ್ತು. ಇಬ್ಬರ ನಡುವಿನ ಸಮರ ಎರಡು ಬಣಗಳ ಜಿದ್ದು ಅದ್ಯಾವ ಲೆವೆಲ್ಗೆ ಹೋಗಿತ್ತು ಅಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಪಕ್ಕಾನ ಅನ್ನೋ ರೇಂಜ್ಗೆ ಆಗಿತ್ತು. ಆದ್ರೆ ಇವತ್ತು ಸೀನ್ ಕಂಪ್ಲೀಟ್ ಚೇಂಜ್. ನಿನ್ನೆಯೇ ನಿಗದಿಯಾದಂತೆ CM ನಿವಾಸಕ್ಕೆ ಇಂದು DK ಎಂಟ್ರಿ ಕೊಟ್ಟೇ ಬಿಟ್ಟಿದ್ರು. ಇಬ್ಬರ ನಡುವೆ ಸುಮಾರು 45 ನಿಮಿಷಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಉಪಹಾರ ಮತ್ತು ಗುಪ್ತ ಚರ್ಚೆಯ ಬಳಿಕ ನಗುತ್ತಲೇ ಹೊರಗೆ ಬಂದ CM DCM ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ನಾವು ಜೊತೆಗಿದ್ದೇವೆ ಅಂತ ಸಾಂಕೇತಿಕವಾಗಿ ಸಂದೇಶ ರವಾನಿಸಿದ್ರು. Unity will continue. The unity will continue. We are together. Myself and the President of the KPCC and Deputy Chief Minister Mr. DK Shivakumar and myself are single. We are united and there is no differences between DK Shivakumar and myself. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಷ್ಟು ಮಾತ್ರವಲ್ಲ, ನಾಳೆಯಿಂದ ಯಾವುದೇ ಗೊಂದಲ ಇರೋದಿಲ್ಲ ಅನ್ನೋದು CM ಸಿದ್ದರಾಮಯ್ಯನವರ ವಿಶ್ವಾಸ. ಮತ್ತೊಂದು ಕಡೆ DK ಕೂಡ ನಾನು ಯಾವ ಗುಂಪುಗಾರಿಕೆಯನ್ನು ಮಾಡ್ತಿಲ್ಲ ಅನ್ನೋ ಸಂದೇಶವನ್ನ ಬಹಳ ಸೂಕ್ಷ್ಮವಾಗಿಯೇ ರವಾನಿಸಿದ್ರು. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ, ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಈಗಲೂ ಇಲ್ಲ, ಆದ್ರೆ ಕ್ರಿಯೇಷನ್ ಆಗ್ಬಿಟ್ಟಿದೆ. ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಹೀಗೆ ನಾವು ಜೊತೆಗಿದ್ದೇವೆ, ಭಿನ್ನಮತ ಇಲ್ಲ ಅಂತಿರೋ ನಾಯಕರು ಹೈಕಮಾಂಡ್ ಮೇಲೆ ಮುಂದಿನ ನಿರ್ಧಾರದ ಭಾರ ಹಾಕಿದ್ದಾರೆ. ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ DK Shivakumar and myself have decided. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ, ನಮ್ದು ಅಚಲ. 2013ರಲ್ಲಿ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳದ್ದನ್ನು ನೆನಪಿಸಿದ DK.
ಡಿಸಿಎಂ ಡಿಕೆ 2013ರಲ್ಲಿ ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳದೆ 3-4 ತಿಂಗಳು ಕಾಯಿಸಿದ್ದನ್ನು ಕೂಡ ಸ್ಮರಿಸಿದ್ರು. ಆಗ್ಲೂ ನಾನು ಒಂದೇ ಒಂದು ಶಬ್ದ ಮಾತಾಡಿರಲಿಲ್ಲ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾಯಕರು ಹೀಗೇನೋ ಎಲ್ಲವೋ ಸುಗಮವಾಗಿದೆ ಅಂತಿದ್ದಾರೆ. ಆದ್ರೆ ಡಿಕೆ ಹೇಳಿದ್ದ ಕೊಟ್ಟ ಮಾತಿನ ಕತೆ ಏನು ಅನ್ನೋದು ಗಿಲ್ಲಿನ ಗೊಂದಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಗರಂ ಆದ್ರೆ ಡಿಸಿಎಂ ಪಕ್ಕದಲ್ಲೇ ಕುಳಿತು ಮುಗುಳ್ನಗುತ್ತಿದ್ರು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ, ಗೋ ಟುಗೆದರ್. ಇನ್ನು ಇಬ್ಬರು ನಾಯಕರ ಜಂಟಿ ಸುದ್ದಿಗೋಷ್ಠಿಯಲ್ಲಿ 2.5 ವರ್ಷದ ಒಪ್ಪಂದ ಆಗಿದ್ಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ಲಿಲ್ಲ. ನಾವಿಬ್ರೆ ಸೆಟಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಸೆಟಲ್ಮೆಂಟ್ ಹೋಗೋದೇ ಸೆಟಲ್ಮೆಂಟ್. ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕಾರ ಹಂಚಿಕೆ ಪ್ರಸ್ತಾಪವಾಗಿದೆ. ಜೊತೆಗೆ ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನೆರವು ನೀಡುತ್ತಿಲ್ಲ. ಕಬ್ಬಿನ ಬೆಂಬಲ ಬೆಲೆ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸೇರಿದಂತೆ ಸಾಕಷ್ಟು ವಿಷಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುತ್ತಿಲ್ಲ. ಈ ನಿಟ್ಟಿನಲ್ಲಿ ಸಂಸತ್ತಲ್ಲಿ ಎಲ್ಲ ಸಂಸದರು ಹೋರಾಟ ನಡೆಸುವ ಕುರಿತು ಚರ್ಚೆ ಮಾಡಿದ್ದಾಗಿ ಡಿಕೆ ಹೇಳಿದ್ದಾರೆ. ಹರೀಶ್ ಜೊತೆ ಪ್ರಮೋದ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.